ಈಗ ನಮ್ಮ ಐ ಪವರಲ್ಲಿ ಈಗ ನಾವೇನೋ ಒಂದು ಮಂತ್ರನ ಏನೋ ಒಂದು ಓದ್ತೀವಿ ಅಂತ ಇಟ್ಕೊಳ್ಳಿ. ನಾವು ಓದಿದ್ವಿ, ನಮ್ಗೆ ಅದು ನೆನಪಿರಲ್ಲ, ನಮ್ಮ ಮೊದಲೇ ನೆನಪಿನ ಶಕ್ತಿ ಇಲ್ಲ ಅಂತ ಇಟ್ಕೊಳ್ಳಿ. ನಾವು ಅದನ್ನು ಕರೆಕ್ಟಾಗಿ ಕಂಡುಬಿಟ್ಟು ನೀಟಾಗಿ ಒಂದು 5 ನಿಮಿಷ ಅಥವಾ ಒಂದು 2-3 ನಿಮಿಷ ನೀಟಾಗಿ ಅದನ್ನು ಕಂಡುಬಿಟ್ಟು ಹಿಂಗೆ ನೀಟಾಗಿ ನೋಡಿಬಿಟ್ರೆ ನಮಗೆ ನೆಕ್ಸ್ಟು ಆ ಮಂತ್ರ ಓದಬೇಕಂದಾಗ ಜಸ್ಟ್ ಕಣ್ಣು ಮುಚ್ಕೊಂಡು ಅಲ್ಲಿ ಏನು ವರ್ಡ್ ಇತ್ತು, ಆ ವರ್ಡ್ ಪಕ್ಕದಲ್ಲಿ ಏನಿತ್ತು ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಸಾಕು, ಅದು ನಮ್ಮ ಕಣ್ಣು ಮುಂದೆ ಬಂದ್ಬಿಡುತ್ತೆ. ಇದು ತುಂಬ ಜನ ಸ್ಟೂಡೆಂಟ್ಸು ಇಂಥವ್ರು ಮಾಡಬೇಕಾಗಿರೋಂಥ ಒಂದು ಕೆಲಸ. ಓದೋಕ್ಕೆ ಆಗಲ್ಲ, ಕೆಲವು ಓದೋದು ನೆನಪಿರಲ್ಲ, ಹಿಂಗೇನ ಇರುತ್ತೆ. ಕರೆಕ್ಟಾಗಿ ಕಣ್ಣಿಂದ ನೀಟಾಗಿ, ಅಂದರೆ ತುಂಬ ಲಾಂಗ್ ಇರೋದು ನಾನು ಹೇಳ್ತಾ ಇಲ್ಲ. ಈಗೇನೋ ಒಂದು ಎಮರ್ಜೆನ್ಸಿ ಒಂದು ವರ್ಡು ಅಥವಾ ಒಂದು ವಾಕ್ಯ, ಒಂದು ಸೆಂಟೆನ್ಸು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದನ್ನು ಕರೆಕ್ಟಾಗಿ ನಾವು ನೋಡ್ಬಿಟ್ಟು ನಾವು ಇದು ಮಾಡಿದ್ದೀವಿ ಅಂದರೆ ಅಥವಾ ಇನ್ನೂ ಪವರ್ ಜಾಸ್ತಿ ಇರುತ್ತೆ. ಒಂದು ಪ್ಯಾರ ಬೇಕಿದ್ರೂ ನಾವು ಮೈಂಡಲ್ಲಿ ಇಟ್ಕೋಬೋದು. ಇಟ್ಕೊಂಡು ನಮ್ಮ ಕಣ್ಣು ಮುಚ್ಕೊಂಡು ಅದನ್ನು ನಾವು ಜಸ್ಟ್ ಕಣ್ಣು ಮುಚ್ಕೊಂಡಿದ್ದೀವಿ ಅಂದರೆ ನೀಟಾಗಿ ಅಲ್ಲಿರೋದು ನೆನಪು ಬಂದ್ಬಿಡುತ್ತೆ. ತುಂಬಾ ಜನಕ್ಕೆ ಮೆಮರಿ ಪವರ್ ಇರಲ್ಲ. ಈಗ ಸ್ಟೂಡೆಂಟ್ಸ್ಗೆ ಈಗ ಇಸ್ವಿಗಳು ತುಂಬ ಕೇಳ್ತಾ ಇರ್ತಾರೆ, ಡೇಟ್ ತುಂಬ ಕೇಳ್ತಾರೆ. ಎಕ್ಸಾಮ್ಗಳಲ್ಲಿ ಅಶೋಕ ಇಂಥ ಇಸ್ವಿಲಿ ಏನು ಮಾಡ್ದ, ಯಾವ ಇಸ್ವಿಲಿ ಅದು ಮಾಡ್ದ, ಅಥವಾ ನಮ್ಮ ಚಾಳುಕ್ಯರು ಏನೋ ಒಂದು ಕ್ವಶನ್ ಇರುತ್ತೆ. ಗಂಗರ ಆಳ್ವಿಕೆ ಯಾವ ಕಾಲದಲ್ಲಿ, ರಾಜ ಯಾವ ಕಾಲದಲ್ಲಿ ಆಳ್ವಿಕೆನ ಆರಂಭಿಸಿದ, ಎಲ್ಲ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಅವಾಗ ನಾವು ಗಂಗರು ಪ್ಲಸ್ ಅಲ್ಲಿ ಇಸ್ವಿ ಅದು ನಾನು ನೋಡಿ ಕಣ್ಣಲ್ಲಿ ನಾವು ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ನೆಕ್ಸ್ಟ್ ನಮ್ಗೆ ಬೇಕಾದಾಗ ಕಣ್ಣು ಮುಚ್ಕೊಂಡಾಗ ಅದು ನಮ್ಮ ಕಣ್ಣು ಮುಂದೆ ಆಟೋಮೆಟಿಕ್ಲಿ ಬರುತ್ತೆ.